ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ಬಂದು ಗುರುವಾರ ಬೆಳಗ್ಗೆ ಸಮಯ ಬಂದು 6:15. ನಾನು ಇವತ್ತು ಸರಿಯಾಗಿ ರಾತ್ರಿ ನಿದ್ದೆ ಮಾಡೋಕ್ಕಾಗಿಲ್ಲ. ಬೇಗಲೇ ಎದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡೋಣ ಅಂತಂದರೆ ಈ ಚಳಿಗೆ ಯೋಗ ಮಾಡಬೇಕು ಎದ್ದೇಳಬೇಕಂತಲೇ ಅನ್ನಿಸ್ತಾ ಇರಲ್ಲ. ಅಂದರೆ ಸುಮ್ಮನೆ ಮಲ್ಕೊಂಡಿದ್ದೆ. ಈಗ ಎದ್ದು ನನ್ನ ಎಂದಿನಂತೆ ಅಡುಗೆ ಕಾರ್ಯಕ್ರಮನ ಶುರು ಮಾಡಬೇಕು. ನನ್ನ ಮಗಳು ಸ್ಕೂಲ್ಗೆ ಹೊರಡ್ತಾಳೆ, ಅಷ್ಟರೊಳಗಡೆ ಅವಳಿಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ರೆಡಿ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಅವಳನ್ನ ಬಿಟ್ಬಿಟ್ಟು ಬರಬೇಕು. ಅದಾದಮೇಲೆ ನಮ್ಮಗಳಿಗೆ ಮತ್ತೆ ಬೇರೆ ಥರ ತಿಂಡಿ ಆಗಬೇಕಾಗತ್ತೆ. ಯೂಶ್ವಲಿ ನಾವು ಬೆಳಗ್ಗೆ ಹೊತ್ತು ರೈಸ್ ಐಟಮ್ ಎಲ್ಲ ತಿನ್ನೋದಿಲ್ಲ. ದೊಡ್ಡವರೆಲ್ಲ ಇದ್ದಾರಲ್ಲ, ಸೊ ಅವರು ಬೆಳಗ್ಗೆ ಹೊತ್ತು ಅನ್ನ ತಿನ್ನೋವಂಥದ್ದು ಪದ್ಧತಿ ಇಲ್ಲ. ಹಾಗಾಗಿ ನಮಗೆ ಬೇರೆ ಥರ ಒಂದು ತಿಂಡಿ ಮಾಡಬೇಕಾಗತ್ತೆ. ಅದಾದಮೇಲೆ ಮತ್ತೆ ಅಡುಗೆ. ಆ್ಯಕ್ಚುಲಾಗಿ ನಾನು ನಿಂತು ವ್ಲಾಗ್ ಮಾಡ್ತಾಯಿದ್ದೀನಿ, ಬಟ್ ನಿಂತ್ಕೊಳ್ಳೋಕ್ಕೆ ಭಯ ಆಗ್ತದೆ. ಯಾಕಂದರೆ ತುಂಬ ಬ್ಯಾಟ್ಸ್ ಓಡಾಡ್ತಿದೆ ಇಲ್ಲಿ. ಸೊ ಬಟ್ ಈಗ ಬೆಳಗ್ಗೆ ಆಗ್ತದೆ, ಥಂಡಿ ಇದೆ, ವಾತಾವರಣ ಅಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಈ ಟೈಮಲ್ಲಿ ವಾಕ್ ಹೋಗೋಕ್ಕೆ ಸಖತ್ ಫ್ರೆಶ್ ಅಂತ ಅನಿಸುತ್ತೆ. ವಾಕ್ ಹೋಗಬೇಕು, ಬಟ್ ಟೈಮ್ ಇಲ್ಲ. ಹಾಗಾಗಿ ವಾಕ್ ರಾತ್ರಿನೋ ಸಾಯಂಕಾಲನೋ ಹೋದರೆ ಇದು ಅಂತ ಈಗ ಹೋಗಿ ನಾನು ಅಡುಗೆ ಶುರು ಮಾಡ್ತೀನಿ. ಬನ್ನಿ, ನೀವು ನೋಡ್ತಾ ಇರ್ಬೋದು ಇನ್ನೂ ಕೂಡ ಕತ್ಲೆ ಇದೆ. ಆ್ಯಕ್ಚುಲಾಗಿ ಯಾರೂ ಇದ್ದಿಲ್ಲ. ಈ ಬದನೆಕಾಯಿ ನೋಡಿ ಎಷ್ಟು ಫ್ರೆಶ್ ಆಗಿ ಅನಿಸ್ತಾ ಇದೆ. ನಾನು ಮೊನ್ನೆ ನಿಮ್ಗೆ ಹೇಳಿದ್ನೆಲ್ಲ ಮಾರ್ಕೆಟಲ್ಲಿ ತಂದಿರೋವಂಥದ್ದು. ಇದರಲ್ಲಿ ಈಗ ನಾನು ಬೆಳಗ್ಗೆಗೆ ವಾಂಗಿಭಾತ್ ಮಾಡ್ತೀನಿ. ವಾಂಗಿಭಾತು ನನ್ನ ಮಗಳಿಗೆ ಬಾಕ್ಸಿಗೆ ಹೋಗುತ್ತೆ. ಅದೇ ವಾಂಗಿಭಾತ್ ಪಲ್ಯ ಏನಿರುತ್ತೆ ಮತ್ತು ಫ್ರೆಶ್ ರೈಸ್ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಮತ್ತು ನಾವು ವಾಂಗಿಭಾತ್ ಕಲಿಸ್ಕೊಳ್ಳೋವಂಥದ್ದು. ಮತ್ತು ಯಾಕೆ ಮಧ್ಯಾಹ್ನ ಅನ್ನ ಮಾಡ್ತೀನಿ ಅಂತ ಹೇಳಿದರೆ, ಬೆಳಗ್ಗೆ ಮಾಡಿದ್ದನ್ನ ಉದುರಾಗ್ಬಿಟ್ಟಿರುತ್ತೆ. ನಮ್ಮ ಮನೇಲಿ ದೊಡ್ಡವ್ರಿಗೆ ಯಾರಿಗೂ ತಿನ್ನೋಕ್ಕಾಗಲ್ಲ. ಹಂಗೆ ಆ ಕಾರಣಕ್ಕಾಗಿ ಮತ್ತೆ ಮಧ್ಯಾಹ್ನ ಫ್ರೆಶ್ ಆಗಿ ಮಾಡ್ತೀನಿ. ನೋಡಿ, ಸಿಕ್ಕಾಪಡೆ ಫ್ರೆಶ್ ಇದೆ ಬದನೆಕಾಯಿ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ಹೀಗೆ ಒಗ್ಗರಣೆಲ್ಲ ನಾನೇನು ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ಕೊಂಬಿಡ್ತೀನಿ. ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ವಾಂಗಿಭಾತ್ ಪೌಡರ್ ಅಂತ ಸೆಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ತೀನಿ. ಇಲ್ಲಿ ನಾನು ನಮ್ಮ ಅತ್ತೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೆ ಹಾಸ್ಪಿಟಲ್ನಾಗ ತೋರಿಸ್ಕೊಂಡು ಮನೆಗೆ ಬಂದು ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ ಗೈಸ್, ಇವಳು ಬೆಳಗ್ಗೆಯಿಂದ ಸುಮಾರು ಯಾವಾಗೂ ಹಠ ಮಾಡ್ತಿರ್ತಾಳೆ, ಮ್ಯಾಗಿ ಬೇಕು ಅಂತ. ಈಗೂ ಕೂಡ ನನಗೆ ಆರ್ ಯು ಮೇಕಿಂಗ್ ಏನು ಆರ್ ಯು ಮೇಕಿಂಗ್ ಅಂದರೆ, ನೂಡಲ್ಸ್ ಮಾಡಲಿ, ಮ್ಯಾಗಿ ನೂಡಲ್ಸ್ ಮಾಡಿಕೊಡ್ಲಿ ಅಂತ. ಆ್ಯಕ್ಚುಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಸ್ಕೂಲ್ ಹಾಕೋ ಬಾಕ್ಸನ್ನು ಸರಿಯಾಗಿ ಖಾಲಿ ಮಾಡ್ದಿರೋದ್ರಿಂದ ಮ್ಯಾಗಿ ಮಾಡಿಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? ಇದು ನಮ್ಮನೆ ಕೆಳಗಡೆ ಇರೋ ಮಗು ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟಾಗಿ. ಎಂಥ ಕಲರ್! ಮತ್ತೆ ರಾತ್ರಿ ಊಟ ಮಾಡಲ್ಲ? ನಾನು 4 ಗಂಟೆಗೆ ಮತ್ತೆ ಅಲ್ಲೊಂದು ಇಷ್ಟೇ ಬೇಡ ಬೇಗ ಹೋಗಿ ಬನ್ನಿ ಆರಾಮಾಗಿ. ಬರಲ್ವಾ? ಬೇಡ, ನಂಗೆ ಯಾಕೋ ಚಳಿಯಲ್ಲಿ ಬಂದು ಕುತ್ಕೋಬೇಕಲ್ಲ ಅಂತ ಅಷ್ಟೇ. ನಾನು ಬಂದರೆ ಅವಳು ಬರ್ತಾಳೆ, ಸುಮ್ಮನೆ ಅವಳು ಬರ್ತಾಳೆ. ನಾನು ಬಿಟ್ಟು ಮನೆಗೆ ಹೋದರೆ ಅಷ್ಟೇ. ಬೇಡ. ಬಾಯ್. ಈಗ ಇವರಿಬ್ಬರು ಹೊರಟರು. ನಾವು ಏನು ಮಾಡೋದು ಗೊತ್ತಾಗ್ತಲ್ಲ, ಟೈಮ್ ಪಾಸ್ ಆಗ್ತಾ ಇಲ್ಲ. ಸ್ಯಾಟರ್ಡೆ ನಾನು ಹೋಗೋಣ ಅಂದರೆ ಬೇಡ ಅಂತ ಅನ್ನಿಸ್ತು. ಈಗ ಸದ್ಯಕ್ಕೆ ಊಟ ತಿಂಡಿ ಮುಗಿಸಿ ರಾತ್ರಿ ಮಲ್ಗೋಗತ್ತೆ ನೋಡೋದು. ಬೆಳಗ್ಗೆ ಅದು ನಾನು ನನ್ನ ಎಂದಿನಂತೆ ಸಂಡೇಸ್ ಮೆಡಿಟೇಷನ್ಗೆ ಹೋಗ್ತೀನಿ. ಮೆಡಿಟೇಷನ್ ಮುಗಿಸ್ಕೊಂಡು ಬಂದು ಮನೆ ಕೆಲಸ, ಸಾಯಂಕಾಲ ನಾವೆಲ್ಲ ಸೇರಿಕೊಂಡು ಚಾಟ್ಸ್ ಮಾಡೋಣ ಅಂತ. ಅಂದರೆ ಈಗ ಇಷ್ಟೊತ್ತಿಗೆ ನೀವು ನೋಡಿದ್ದು ನನ್ನ ತಮ್ಮ ಮತ್ತು ನನ್ನ ತಂಗಿನ ನಾವೆಲ್ಲ ಮನೆಯವರು ಸೇರ್ಕೊಂಡು ಚಾಟ್ಸ್ ಮಾಡೋಣ ಅಂತ ಸುಮಾರು ದಿನಗಳಾಗಿದೆ. ಆ್ಯಕ್ಚುಲಾಗಿ ಮನೆಯಲ್ಲೇ ಹೊರಗಡೆ ಹೋಗ್ತೀವಿ, ಬಟ್ ಮನೇಲಿ ಮಾಡಿದ್ರೆ ಆ ಟೇಸ್ಟೇ ಬೇರೆ, ಆ ತೃಪ್ತಿನೇ ಬೇರೆ. ಚೆನ್ನಾಗಿರುತ್ತೆ. ಎಲ್ಲರೂ ಸೇರಿಕೊಂಡು ಮಾಡಿದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸಾಕಲ್ವ? ಸಾಕು. బ్రేక్ఫాస్ట్ వెళ్ళదండి సార్, అట్లే వెళ్ళిపోండి. అక్కడ లంచ్ చేయండి. లంచ్ చేయండి. ఏం లంచ్ చేయాలి? ದೇವಸ್ಥಾನದಲ್ಲಿ ಊಟ 11 ಗಂಟೆಗೆ ಆಗ್ತಾರೆ. ಇಲ್ಲಿ ತಿನ್ಕೊಂಡು ಹೋಗ್ಬಿಡ್ರಪ್ಪ. ಅಲ್ಲೇ ಆರ್ಲಪ್ಪಿ ಏನು ಮಾಡ್ತಾ ಇದ್ದೀರಾ? ಚಟ್ನಿ, ದೋಸೆ, ಸೀನಿಯರ್ ಚೆಫ್
ಅಲ್ಲ ಸೀನಿಯರ್ ಶೆಫ್ ಮಾಡ್ತಿರೋ ಚಟ್ನಿ ಇವ್ರ ಅಸಿಸ್ಟೆಂಟ್ ಎಲ್ಲ ಮಾಡ್ಸೋದು ಅಸಿಸ್ಟೆಂಟ್ ಸೀನಿಯರ್ ಚೆಫ್. ಅದೇ ಅದೇ ಸುಮ್ಮನೆ ಗೈಡೆನ್ಸ್ ಅಷ್ಟೇ. ರಾತ್ರಿ ಎಲ್ಲ ಚಾಟ್ಸ್ ಪಾರ್ಟಿಗೆ ರೆಡಿ. ಅವ್ಳು ಬಂದು ಹೆಚ್ಚು ಅಂದರೆ ಅವಳು ಹೆಚ್ಚು ಮಾಡ್ತಾ ಇದ್ದಾರೆ. ಅಲ್ಲ ಇಲ್ಲಿ ಚಟ್ನಿ ಮಾಡ್ತಾ ಇದ್ದಾರೆ. ಚಟ್ನಿ ಮಾಡ್ಬೇಕಾದ್ರೆ ಪಾಪ ಅವಳು ಮಿಕ್ಸಿಗೆ ಹಾಕ್ತೀನಿ ಅಂತ ಕೇಳಿದ್ರೆ ಬೇಡ ಆರ್ಲಿ ಅಂತ. ಈಗ ಒಂದು ನಿಮಿಷ ಬಿಟ್ಟು ಕರೆಕ್ಟಾಗಿ ಇಲ್ಲ ಹಾಕ್ಬಿಡು ಅಂತ. ಅದಕ್ಕೆ ಅರ್ಧ ನಿಮಿಷದಲ್ಲಿ ಎಷ್ಟು ಮಹಾ ಆರುತ್ತೆ ಅಲ್ವಾ. ಸೀನಿಯರ್ ಶೆಫ್ ಅಂತ ನೀನೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ಯಾ? ತಿಂದವ್ರು ಹೇಳ್ತಾರೆ ತಿಂದ್ರೆ ಸುಸ್ತಾಗಿ ಹೋಗುತ್ತೆ. ಸರಿ ಸರಿ. ಮುಚ್ಚಿಡಲ್ಲ ಜೂನಿಯರ್ ಶೆಫ್. ನಾನು ಆ ತಟ್ಟೆ ಕೊಬ್ಬರಿ ಮುಚ್ಚಿಟ್ಟಿದ್ದೆ ಅದ್ರ ಮೇಲೆ. ಹೌದಾ? ಜೂನಿಯರ್ ಶೆಫ್ ಒಳ್ಳೆ ಟ್ರೈನ್ಡ್ ಅಲ್ಲ ಜೂನಿಯರ್ ಶೆಫ್ ಅಂತ. ಜೂನಿಯರ್ ಶೆಫ್ ಎಲ್ಲ ಹೇಳಿ ಚೆನ್ನಾಗಿ ಮಾಡ್ತಾರೆ. ರಾತ್ರಿ ರೊಟ್ಟಿ ಮನೆ ಮಾಡ್ಕೊಟ್ಬಿಟ್ಟೆ. ಓ ರೊಟ್ಟಿನೂ ಇಲ್ಲ ಯಾವ್ದು. ಇವರೇ ಸೀನಿಯರ್ ಶೆಫ್ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಚಟ್ನಿ ಪಾಪ ಉಪ್ಪಾಗ್ತದೆ ಗೊತ್ತಿಲ್ಲ. ಪಾಪ ಜೂನಿಯರ್ ಶೆಫ್ನ ಆಪ್ಸಿದ್ರೆ ಅವಾಗ ಗೊತ್ತಾಯ್ತು ಅಲ್ವಾ. ನೀವೇನ್ ಮಾಡ್ತೀರಾ ಹಾಕ್ತೀವಿ ಹಾಕ್ತೀವಿ ಒಗ್ಗರಣೆ ಹಾಕ್ತೀವಿ. ದಿನ ಹಾಕ್ತಾ ಇರ್ತೀವಲ್ಲ ಒಗ್ಗರಣೆ. ಅದು ಹಾಗೆ ಗುರುಗ್ ಟೀಚ್ ಮಾಡ್ಬಿಡು. ನಾನು ಹೇಳ್ಕೊಟ್ರದು ಅವಳಿಗೆ. ಓ ಇವರ ಗುರುಗಳು. ಸರಿ ಸರಿ ಸೂಪರಾಗಿ ಬರ್ತದೆ. ಕಲರ್ ಮಾತ್ರ ನೋಡೋಕೆ ಸಖತ್ತಾಗಿ ಕಾಣ್ತದಲ್ಲ. ಗ್ರೀನ್ ಗ್ರೀನ್. ಗುರು ನೀನು ತೊಗೊಂಡ್ಬಿಡೋದು ಖಾರ ಜಾಸ್ತಿ ಇದೆ. ಮಿಕ್ಸ್ ಮಸಾಲ ಬರುತ್ತೆ ಮತ್ತು ಅದು ಕೊಟ್ಬಿಟ್ಟು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ. ಹ್ಞೂ ಮಿಕ್ಸ್ ಮಾಡಿಬಿಡ್ರಿ ಗಾಯ್ಸ್. ನಾವು ಬೇಲ್ಪುರಿ ಮಾಡ್ತಾ ಇದ್ದೀವಿ ಈಗ. ಅದ್ರ ಜೊತೆಗೆ ಬೇರೆ ಬೇರೆ ವೆರೈಟಿ ಆಫ್ ಚಾಟ್ಸ್ ಎಲ್ಲ ಮಾಡ್ತೀವಿ. ನಾವೆಲ್ಲ ಒಂದು ಕಡೆ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಚೆನ್ನಾಗಲ್ವಾ. ಈಗ ರಾತ್ರಿ 9 ಗಂಟೆ. ನಾವು ಬಂದು ಫೈನಲಿ ಸ್ವೀಟ್ ಶಾಪಿಗೆ ಬಂದಿದ್ದೀವಿ. ಯೂಶ್ವಲಿ ನಮಗೆ ಈ ಥರ ಸ್ವೀಟ್ಸ್ ಅಂದರೆ ಏನಾದರೂ ಫುಡ್ ಅಥವಾ ಏನೋ ತಿಂದಾಗ ಮತ್ತೆ ಹೋಗಿ ಸ್ವೀಟ್ ತಿನ್ನೋ ಅಂತ ಏನು ಅಭ್ಯಾಸ ಪರ್ಟಿಕ್ಯುಲರ್ ಆಗೇನಿಲ್ಲ. ಸ್ಟಿಲ್ ಸುಮ್ಮನೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ನಮ್ಮನ್ನು ಸ್ವೀಟ್ಸ್ ತಿನ್ನೋಣ ಅನ್ನೋದಕ್ಕೆ ಬಂದಿದ್ದೀವಿ. ಇಲ್ಲಿಗೆ ನಾನು ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡ್ತಾರೆ, ಶೇರ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತು ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.